ಪಾಪ ಸಣ್ಣ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಕಾಡಿಗೆ ಹೋಗಿದ್ದೆ ಅಂತ ಹೇಳ್ತಾನಲ್ಲ. ಏನಾದರೂ ಹುಲಿ ಸಿಂಹಗಳ ಬಾಯಿಗೆ ಆಹಾರ ಆಗ್ಬಿಟ್ಟಿದ್ರೆ ಏನು ಗತಿ? ಒಂದೇ ಒಂದು ಕೂದಲು ಕೊಂಕದಾಗೆ ಜೋಪಾನವ ಕರ್ಕೊಂಬಂದಿದ್ದಿಲ್ಲಲ್ಲ ಮಂಚಣ್ಣ ಅವರೇ. ಅಷ್ಟಕ್ಕೂ ನಾನೇನು ಬನ್ನಿ ಅಂತ ಕರೀಲಿಲ್ಲ, ಅವರೇ ಹಠ ಮಾಡಿದ್ರು, ಅದಕ್ಕೆ ಕಾಡು ಕರ್ಕೊಂಡೋದೆ. ಕೇಳಿದ್ರ ಸ್ವಾಮಿ, ಕೇಳಿದ್ರ? ಅವ್ರ ಹಠ ಮಾಡಿದ್ರಂತೆ ಇವನು ಕರ್ಕೊಂಡು ಹೊಂಟೋದ್ನಂತೆ. ಏನೋ ದೊಡ್ಡ ಕಾಡಿನ ರಾಜ ಇವನು. ಕಾಡಲ್ಲಿರೋ ಹುಲಿ ಸಿಂಹ ಎಲ್ಲ ಬಾಜಾ ಭಜಂತ್ರಿ ಹಿಡ್ಕೊಂಡು ಚಾಮರ ಬೀಸ್ಕೊಂಡು ಕಾಯ್ತಾ ಇದ್ದೋ ಇವನಿಗೆ. ತುಂಟ, ಮಹಾನ್ ತುಂಟ. ದೊಡ್ಡವರು ಅನ್ನೋ ಗೌರವ ಇಲ್ಲ, ಚಿಕ್ಕವರು ಅನ್ನೋ ಪ್ರೀತಿ ಇಲ್ಲ. ಸ್ವಾಮಿ, ಈ ಪುಡಿ ಪುಂಡ ನನ್ನ ಸೊಂಟ ಮುರ್ದ, ಹೆಂಗಸರು ಸೊಂಟದ ಮೇಲಿದ್ದ ಕೊಡ ಹೊಡೆದ, ಪಾಪ ಕುಂಬಾರ ಕೇರಿಲ್ ಮಾಡ್ಕೆ ಎಲ್ಲ ಹೊಡೆದ ಹಾಕ್ಬಿಟ್ಟ. ಆಟ ಆಡೋ ಹುಡುಗರಿಗೆ ಕಾಟ ಕೊಟ್ಟ, ವಾರ್ಗೆ ಹುಡುಗರನ್ನೆಲ್ಲ ಪೋಲಿ ಬೀಳಿಸ್ತ. ಅಮ್ಮ ಮಾಟಗಾತಿ ಆದ್ರೆ ಇವನು ಮಾಯ್ಕಾರ ಸ್ವಾಮಿ. ಇವನಿಗೂ ತಕ್ಕ ಶಿಕ್ಷೆ ಆಗಬೇಕು. ಆಯ್ತು, ನನಗೂ ಶಿಕ್ಷೆ ಕೊಡಿ. ಆದರೆ ಅದಕ್ಕೂ ಮುಂಚೆ ನ್ಯಾಯಶಾಸ್ತ್ರದ ಪ್ರಕಾರ ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ. ನನ್ನಿಂದಾದ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ನನ್ನ ತಂದೆ ತಾಯಿ ಏನೂ ಅರಿಯದ ಅಮಾಯಕರು. ಅವರು ಸಂದರ್ಭದ ಶಿಶುಗಳಷ್ಟೇ. ದಯವಿಟ್ಟು ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ. ಸ್ವಾಮಿ, ಇದು ಆಟದ ಮಾಳ ಅಲ್ಲ, ಪಂಚಾಯಿತಿ ಕಟ್ಟೆ. ಯಾಡೋ ಮಕ್ಕಳು ಮಾತಿಗೆಲ್ಲ ಬೆಲೆ ಕೊಟ್ರೆ ಪಂಚಾಯಿತಿ ಕಟ್ಟೆ ಮರ್ಯಾದೆ ಹೋಗ್ಬಿಡುತ್ತೆ. ಸ್ವಾಮಿ ನ್ಯಾಯಸ್ಥರೇ, ನಮ್ಮ ಮರಿದೇವ ನೋಡೋಕೆ ಹುಡುಗನಾದರೂ ಅವನು ಸಾಮಾನ್ಯನಲ್ಲ. ಸಾಕ್ಷಾತ್ ಶಿವನ ವರಪ್ರಸಾದ, ದೈವಾಂಶ ಸಂಭೂತ. ಅವನು ಹುಟ್ಟಿರೋದೇ ಲೋಕ ಕಲ್ಯಾಣಕ್ಕಾಗಿ. ಅವನನ್ನು ಹುಡುಗ ಅಂತ ಅಲ್ಲಗಳೆಯಬೇಡಿ ಸ್ವಾಮಿ. ದಯವಿಟ್ಟು ಅವನ ಮಾತಿಗೂ ಮನ್ನಣೆ ಕೊಡಿ. ಅದ್ಯಾಗುತ್ತೆ ಸ್ವಾಮಿ? ಈಗಾಗಲೇ ವಿಚಾರಣೆ ಮುಗಿದು ಶಿಕ್ಷೆನ ಪ್ರಕಟಿಸೋ ಕೊನೆ ಹಂತಕ್ಕೆ ಬಂದು ನಿಂತಿದ್ದೀವಿ. ಈ ವೇಳೆನಲ್ಲಿ ಸಮಯಾವಕಾಶ ಕೊಟ್ರೆ ನ್ಯಾಯ ಪಂಚಾಯಿತಿ ಹೋಗಿ ಅನ್ಯಾಯದ ಪಂಚಾಯಿತಿ ಆಗ್ಬಿಡುತ್ತೆ. ಓಹೋ, ಹೌದಾ ಪಂಡಿತ್ರೆ? ಹಾಗಾದ್ರೆ ರೇಣುಕಾ ಚಿಕ್ಕಿಯಲ್ಲಿ? ನಾಪತ್ತೆ ಆಗಿರೋ ರೇಣುಕಾ ಚಿಕ್ಕಿ ಹೇಳಿಕೆ ಇಲ್ದೇನೆ ಶಿಕ್ಷೆ ಕೊಡಕ್ಕೆ ಹೇಗೆ ಸಾಧ್ಯ? ನಾಪತ್ತೆ ಆಗಿರೋರು ಪತ್ತೆ ಆಗದೆ ಇದ್ರೆ ತಪ್ಪು ಸಾಬೀತಾಗೋದಿಲ್ಲ. ಅದು ಕೇವಲ ಸಂಶಯ ಮಾತ್ರ. ಸಂಶಯ ನಿವಾರಣೆ ಆಗಬೇಕು ಅಂದ್ರೆ ನಾಪತ್ತೆ ಆಗಿರೋ ರೇಣುಕಾ ಚಿಕ್ಕಿ ಪತ್ತೆ ಆಗಬೇಕು. ಚಿಕ್ಕಿ ಎಲ್ಲೇ ಇದ್ರೂ ಹುಡುಕಿ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಅವಳ ಹೇಳಿಕೆಯಿಂದ ನಮ್ಮ ತಾಯಿ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಆಗ ಶಿಕ್ಷೆ ಕೊಡಿ. ಈಗಲೇ ಇಲ್ದೇ ಇರೋ
ಸಾಕ್ಷಿ ಆಮೇಲೆ ಆಗಯ್ಯ ಬರ್ತಾಳೆ. ಸ್ವಾಮಿ, ಇದೆಲ್ಲ ಕಾಲಹರಣ ಮಾಡೋ ತಂತ್ರ. ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಹಾಗೆ. ಬೀಸೋದೊಣ್ಣೆ ಯಾರಿಗೆ ಬಡಿಯತ್ತೆ ಅಂತ ಸದ್ಯದಲ್ಲೇ ಗೊತ್ತಾಗತ್ತೆ ಮಂಚಣ್ಣ ಅವರೇ. ಸ್ವಾಮಿ ನ್ಯಾಯಸ್ಥರೇ, ನಮ್ಮ ಮರಿದೇವ ಕೇಳೋದ್ರಲ್ಲಿ ನ್ಯಾಯ ಇದೆ. ದಯವಿಟ್ಟು ಅವನಿಗೆ ಸಮಯಾವಕಾಶ ಕೊಡಲೇಬೇಕು. ಹೌದು ಸ್ವಾಮಿ, ನ್ಯಾಯಶಾಸ್ತ್ರದ ಪ್ರಕಾರ ಮರಿದೇವನಿಗೆ ಕಾಲಾವಕಾಶ ಕೊಡೋದು ನ್ಯಾಯೋಚಿತ ಸ್ವಾಮಿ. ತಮ್ಮಂತ ಹಿರಿಯರು ಹೇಳಿದ ಮೇಲೆ ಹಾಗೇ ಆಗಲಿ ಸ್ವಾಮಿ. ಸದ್ದು ನೋಡಪ್ಪ ಮರಿದೇವ, ನಿನಗೆ 1 ವಾರ ಕಾಲಾವಕಾಶ ಕೊಡ್ತೀವಿ. ಅಷ್ಟರೊಳಗೆ ರೇಣುಕಾ ಎಲ್ಲೇ ಇದ್ರೂ ನೀ ಹುಡುಕಿ ತರಬೇಕು. ಇಲ್ಲ ಅಂದ್ರೆ ನಿಮ್ಮಪ್ಪ ನಿಮ್ಮಮ್ಮನ ಜೊತೆ ನಿನಗೂ ಶಿಕ್ಷೆ ವಿಧಿಸ್ಬೇಕಾಗುತ್ತೆ. ಎಚ್ಚರ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸು ಮಗಳೇ. ತನ್ನ ಮಗನನ್ನೇ ಕೊಲ್ಲುವಂಥ ಧೂರ್ತತನದಿಂದ ಅವನನ್ನು ವಿಮುಖನಾಗಿ ಮಾಡಿರುವುದು ನಿನ್ನ ಬಹುದೊಡ್ಡ ಸಾಧನೆ. ಇನ್ನು ಆ ಕಂದನನ್ನು ಅವನು ಪ್ರೀತಿಸುವುದು ಅಥವಾ ದ್ವೇಷಿಸುವುದು ಕಾಲವೇ ನಿರ್ಧರಿಸಬೇಕಾಗಿದೆ. ಜನ್ಮ ಕೊಟ್ಟ ತಂದೆ ಮಗನ ಮುಖ ನೋಡುವುದಿಲ್ಲವೆಂದು ಶಪಥ ಮಾಡುವುದು ಅವನನ್ನು ಕೊಲ್ಲುವುದಕ್ಕಿಂತಲೂ ಘೋರ ಅಪರಾಧವಲ್ಲವೇ ಮಾತಾಜಿ? ನನ್ನ ಕಂದ ಏನು ಪಾಪ ಮಾಡಿದನೆಂದು ಅವನಿಗೆ ಶಿಕ್ಷೆ? ದಯಮಾಡಿ ನೀವಾದರೂ ಅವರಿಗೆ ತಿಳಿಸಿ ಹೇಳಿ ಮಾತಾಜಿ, ತಿಳಿಸಿ ಹೇಳಿ. ಇಲ್ಲ ಮಗಳೇ, ಅವನೀಗ ನನ್ನ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿಲ್ಲ. ಈಗ ಅವನು ನನ್ನಿಂದ ಬಹುದೂರ ಹೋಗಿಬಿಟ್ಟಿದ್ದಾನೆ. ತಪಸ್ಸಿಗೆ ಮುನ್ನ ಹೆಜ್ಜೆ ಹೆಜ್ಜೆಗೂ ನನ್ನ ಸಲಹೆಗಳನ್ನು ಕೇಳುತ್ತಿದ್ದ ನನ್ನ ಕುಮಾರ ತಪಸ್ಸಿನಿಂದ ಬಂದ ಮೇಲೆ ಹಂತ ಹಂತವಾಗಿ ನನ್ನನ್ನು ನಗಾಣ್ಯ ಮಾಡಿಬಿಟ್ಟ. ಈಗ ಅವನಿಗೆ ನಾನು ಚಲಾವಣೆಯಲ್ಲಿಲ್ಲದ ನಾಣ್ಯವಷ್ಟೇ. ಅದಕ್ಕೆ ಕಾರಣಕರ್ತರು ನೀವೇ ಮಾತಾಜಿ. ಹೌದು ಮಗಳೇ, ಇದು ನನ್ನದೇ ಸ್ವಯಂಕೃತ ಅಪರಾಧ. ಸಾವಿಗೆ ಭಯಪಡದವನು ಸರ್ವಾಧಿಕಾರಿ ಆಗುತ್ತಾನೆ ಎಂಬ ಕಿಂಚಿತ್ತು ಭಯವಾದರೂ ನನಗಿದ್ದಿದ್ದರೆ ಖಂಡಿತ ನಾನು ಶ್ರವಣನನ್ನ ತಪಸ್ಸಿಗೆ ಪ್ರೇರೇಪಿಸುತ್ತಿರಲಿಲ್ಲ. ನನ್ನ ಮಗ ಆಷಾಢನನ್ನ ಕಳೆದುಕೊಳ್ಳುತ್ತಿರಲಿಲ್ಲ. ಈಗ ನನ್ನ ಮಗ ಶ್ರವಣ ತನ್ನ ಮಗನನ್ನೇ ಕೊಲ್ಲುವಷ್ಟು ಕಟುಕನಾಗುತ್ತಿರಲಿಲ್ಲ. ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಮಗಳೇ. ಪಶ್ಚಾತ್ತಾಪದ ಬೆಂಕಿ ನನ್ನ ಎದೆಯನ್ನ ದಗದಗಿಸುತ್ತಿದೆ. ಮುಂದೆ ಇದಕ್ಕಿಂತ ಘೋರವಾದ ದಿನಗಳನ್ನು ನೋಡಬೇಕೆಂಬ ಭೀತಿ ನನ್ನನ್ನು ಆವರಿಸುತ್ತಿದೆ. ಆದರೆ ನಾವೀಗ ಏನು ಮಾಡುವ ಸ್ಥಿತಿಯಲ್ಲಿಲ್ಲ ಮಗಳೇ. ನಾವೀಗ ಆ ಕಾಲನ ಕೈಗೊಂಬೆಗಳು, ಮೂಕ ಪ್ರೇಕ್ಷಕರಷ್ಟೇ. ಏನು ಯೋಚನೆ ಮಾಡ್ತಾ ಇದೆಯಾ ಉತ್ತರ? ಯೋಚಿಸೋಕೆ ಇನ್ನೇನು ಉಳಿದಿದೆ ಸ್ವಾಮಿ. ನಮ್ಮ ಬಾಳು ಈ ಥರ ಪ್ರಪಾತದ ಹಂಚ್ಕೋಗಿ ನಿಲ್ಲುತ್ತೆ ಅಂತ
ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಶಿವನ ಆಟ ಬಲ್ಲವರು ಯಾರು ಉತ್ತರ? ಯಾಕೋ ನಮ್ಮ ಪಾಲಿಗೆ ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ. ಪಂಚೆ ಪಂಚೆ ಅಂತ ಅವಮಾನ ಮಾಡ್ತಾ ಇದ್ದ ಜನಗಳ ಬಾಯಿ ಮುಚ್ಚಿಸೋದಕ್ಕೆ ಆ ಶಿವ ನಮ್ಮ ಮನೆಗೊಂದು ಬೆಳಕನ್ನು ಕೊಟ್ಟ ಅಂದ್ಕೊಂಡೆ. ಆದ್ರೆ ಆ ಬೆಳಕು ನಮ್ಮ ಮನೆ ಬೆಳಕೋದ್ರ ಬದಲು ನಮ್ಮ ಬಾಳನ್ನೇ ಸುಡ್ತಾ ಇದೆ. ಪಂಚೆಯಾಗಿ ನೀನು ಅನುಭವಿಸಿದ ನೋವು, ಯಾತನೆ, ಅವಮಾನಕ್ಕಿಂತ 10 ಪಟ್ಟು ನೋವನ್ನ ನಿನ್ನ ಹೆತ್ತೊಡಲು ಈಗ ಅನುಭವಿಸ್ತಾ ಇದೆ ಉತ್ತರ. ನನ್ನ ಕೈಲಿ ಅದನ್ನು ನೋಡೋಕ್ಕಾಗ್ತಾ ಇಲ್ಲ ಉತ್ತರ. ಆಗ ಮಕ್ಕಳಿಲ್ಲ ಅಂತ ಒಂದೇ ಚಿಂತೆ, ಈಗ 100 ಚಿಂತೆ ಸ್ವಾಮಿ. ಉತ್ತಮಾಪುರದ ಕಲ್ಯಾಣ ದೇವ ಅಂದ್ರೆ ಎಲ್ಲರೂ ಕೈ ಎತ್ತಿ ಮುಗಿತಾ ಇದ್ರು. ಆದ್ರೆ ಈಗ ನಮ್ಮ ಬಾಳು ಊರಲ್ಲಿ 3 ಬಟ್ಟೆ ಆಗಿದೆ. ಯಾರು ನಮ್ಮ ಎದುರಿಗೆ ನಿಂತು ತಲೆ ಎತ್ತಿ ನಿಲ್ಲೋಕು ಅಂಜುತ್ತಾ ಇದ್ರು. ಉತ್ತಮಾಪುರದಲ್ಲಿ ಕಲ್ಯಾಣ ದೇವ ಬರ್ತಾ ಇದ್ದಾನೆ ಅಂದ್ರೆ ಕೈ ಮುಗಿದು ಗೌರವ ತೋರಿಸ್ತಾ ಇದ್ರು. ಅವರೆಲ್ಲ ಈಗ ನನ್ನನ್ನ ಒಬ್ಬ ಕಳ್ಳನ ಹಾಗೆ, ಕೊಲೆಗಡಕನ ಹಾಗೆ ತಿರಸ್ಕಾರದಿಂದ ನೋಡ್ತಾ ಇದ್ದಾರೆ. ಕಾಲ ಕಸಕ್ಕಿಂತ ಕಡೆ ಆಗೋಯ್ತು ನಮ್ಮ ಬದುಕು. ಇಷ್ಟು ವರ್ಷ ಘನತೆಯಿಂದ ಬಾಳಿ ಬದುಕಿದ ಬದುಕು ಗಾಳಿ ಗೋಪುರದಾಗೆ ಕುಸಿದೋಯ್ತಲ್ಲ ಉತ್ತರ. ಕುಸಿದೋಯ್ತು. ಅಣ್ಣ ತಮ್ಮಂದರ ರೀತಿ ಬದುಕಿದ ಜನರೇ ನಮ್ಮನ್ನ ಸಂದೇಹದಿಂದ ನೋಡಿದ್ರೆ, ನಮ್ಮ ನೆರೆಯೇ ನಮಗೆ ಹೊರೆ ಆದ್ರೆ ಹೇಗೆ ಬಾಳೋದು ಉತ್ತರ? ಹೇಗೆ ಬಾಳೋದು? ಹುಟ್ಟಿದ ಊರು, ಮೆಟ್ಟಿದ ನೆಲ, ಬದುಕಿದ ಮನೆ, ಒಟ್ಟಿಗೆ ಬಾಳಿದ ಜನಗಳೇ ದೂರವಾದ ಮೇಲೆ ಬದುಕೋದಾದ್ರೂ ಹೇಗೆ ಉತ್ತರ? ನಮ್ಮೂರಲ್ಲೇ ನಾವು ಪರದೇಶಗಳಾಗೋದ್ವಿ ಉತ್ತರ, ಪರದೇಶಗಳಾಗೋದ್ವಿ. ಇಲ್ಲಿ ಇರಲಾರೆ, ಅಲ್ಲಿ ಹೋಗ್ಲಾರೆ ಅನ್ನೋ ಹಾಗಿದೆ ನಮ್ಮ ಪರಿಸ್ಥಿತಿ. ಇದಕ್ಕಿರೋದು ಒಂದೇ ದಾರಿ ಸ್ವಾಮಿ. ಪಂಚಾಯ್ತಿ ಕೊಡೋ ಶಿಕ್ಷೆನ ಸಂತೋಷದಿಂದ ಅನುಭವಿಸೋದು. ನಮ್ಮ ತಪ್ಪಿಗೆ ನಾವು ಅನುಭವಿಸೋ ಶಿಕ್ಷೆನೆ ನಮ್ಮನ್ನ ಈ ನರ್ಕ ಯಾತನೆಯಿಂದ ಪಾರ್ ಮಾಡೋದು. ಗಡಿ ಪಾರ್ ಮಾಡಲಿ, ಬೇಕಾದ್ರೆ ಗಲ್ಲಿಗೆ ಹಾಕ್ಲಿ, ಸಂತೋಷದಿಂದ ಕೊರಳೊಡ್ತೀನಿ. ನಿನ್ನ ಮಗ ಆ ಶಿಕ್ಷೆ ನೀಡೋಕ್ಕೂ ಬಿಡ್ತಾ ಇಲ್ವಲ್ಲ ಪುತ್ರ? ನೆಮ್ಮದಿಯಿಂದ ಬದುಕೋಕ್ಕೂ ಬಿಡ್ತಾ ಇಲ್ಲ. ಹಾಳಾಗೋಗ್ಲಿ, ನಿಶ್ಚಿಂತೆಯಿಂದ ಸಾಯೋಣ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ. ನಾವು ಮಾಡಿದ ಅಪರಾಧವಾದ್ರೂ ಏನು ಉತ್ತರ? ಶಿವ ಇಂಥ ಮಗನನ್ನು ಕೊಟ್ಟು ನಮ್ಮನ್ನ ಅಡಿಗಡಿಗೂ ಪರೀಕ್ಷೆ ಮಾಡ್ತಾ ಇದ್ದಾನೆ. ಒಟ್ನಲ್ಲಿ ನಮ್ಮಂಥ ಶರಣರಿಗೆ ಮುಕ್ತಿನೂ ಇಲ್ಲ, ನೆಮ್ಮದಿನೂ ಇಲ್ಲ. ಅಮ್ಮ, ಅಪ್ಪಾಜಿ, ಓಹೋ, ನಿಮ್ಮಿಬ್ರ ಕೋಪ ಬಂದಿದೆ ಅಂತ ನಂಗೆ ಗೊತ್ತಾಯ್ತು. ಆದ್ರೆ ಆ ಕೋಪನ ಹೇಗೆ ಹೋಗಿಸ್ಬೇಕು ಅಂತನೂ ನನಗೆ ಗೊತ್ತು. ಅಮ್ಮ, ಕಾಡು ಮೇಡೆಲ್ಲ ಸುತ್ತಿ ಸುಸ್ತಾಗೋಗಿದೆ.
ಕಾಲು ನೋವ್ತಿದೆ. ಸ್ವಲ್ಪ ಬಿಸಿನೀರು ಕೊಡ್ತೀಯಮ್ಮ? ಕಾಲಿಗೆ ಬಿಸಿನೀರು ಹಾಕಿದ್ರೆ ನೋವೆಲ್ಲ ಆವಿಯಾಗಿ ಹೋಗುತ್ತಂತೆ, ಅಲ್ವೇನಮ್ಮ? ಅಲ್ವೇ ಅಪ್ಪಾಜಿ? ಅಪ್ಪಾಜಿ, ಮಗುವನ್ನು ಎಲ್ಲಿ ಬಚ್ಚಿಟ್ಟಿದ್ದೀರಿ? ದಯಮಾಡಿ ಆ ಮಗುವನ್ನು ನಮಗೆ ಒಪ್ಪಿಸಿ ಬಿಡಿ. ಇಲ್ಲ, ನನ್ನ ಮಗುವನ್ನು ಕೊಡುವುದಿಲ್ಲ. ಮಹಾರಾಣಿಯವರೇ, ಇದು ರಾಜಾಜ್ಞೆ. ಧಿಕ್ಕಾರವಿರಲಿ ನಿಮ್ಮ ರಾಜಾಜ್ಞೆಗೆ. ಈಗ ತಾನೇ ಕಣ್ಣು ಬಿಡುತ್ತಿರುವ ಹಸುಳೆಯನ್ನು ಕೊಲ್ಲುವುದು ಯಾವ ರಾಜಾಜ್ಞೆ? ಜನ್ಮ ಕೊಟ್ಟ ಮಗನನ್ನೇ ಸಂಹರಿಸಲು ಆದೇಶಿಸುವುದು ಯಾವ ರಾಜಾಜ್ಞೆ? ನನ್ನ ಮಗುವೇನು ಶತ್ರುವೇ, ರಾಜದ್ರೋಹಿಯೇ, ಅಥವಾ ಅಕ್ರಮ ಸಂತಾನವೇ? ಯಾವ ತಪ್ಪಿಗೆ ಅವನಿಗೆ ಶಿಕ್ಷೆ? ಅದ್ಯಾವುದು ನಮಗೆ ತಿಳಿಯದು ಮಹಾರಾಣಿಯವರೇ. ಮಹಾರಾಣಿಯವರೇ, ನಾವು ಕೇವಲ ಸೇವಕರು. ನಾನು ಈ ಸಾಮ್ರಾಜ್ಯದ ಸೊಸೆಯಾಗಿ, ನಿಮ್ಮ ದೊರೆಗಳ ಪತ್ನಿಯಾಗಿ ನಿಮ್ಮ ರಾಜರ ರಾಜಾಜ್ಞೆಯನ್ನು ಗೌರವಿಸುತ್ತೇನೆ ನಿಜ. ಆದರೆ ನಾನೊಬ್ಬ ದಾನವ ಕುಲದ ವೀರನಾರಿಯಾಗಿ ಅನ್ಯಾಯವನ್ನು ಎಂದಿಗೂ ಸಹಿಸುವುದಿಲ್ಲ. ನಿರಪರಾಧಿಯಾದ ನನ್ನ ಕಂದನನ್ನು ಕಾಪಾಡಿಕೊಳ್ಳಲು ನನ್ನ ಪ್ರಾಣವನ್ನಾದರೂ ಕೊಡಲು ಸಿದ್ಧಳಿದ್ದೇನೆ. ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ರುಂಡಗಳನ್ನು ಚೆಂಡಾಡಿ ಬಿಡುತ್ತೇನೆ. ಎಚ್ಚರ! ತೊಲಗಿ ಹೋಗಿ ಇಲ್ಲಿಂದ. ನಿನ್ನ ಮಗನನ್ನು ಕ್ಷಮಿಸುತ್ತೇನೆ ಎಂದು ಭಾವಿಸಬೇಡ. ಅವನ ಸಾವು ನಿಶ್ಚಿತ. ಏನು ಶರಣ ದಂಪತಿಗಳಿಬ್ರು ಏನು ಗಹನವಾಗಿ ಚಿಂತೆ ಮಾಡ್ತಿರೋ ಹಾಗಿದೆ? ಯಾವುದೋ ತೀರ್ಮಾನಕ್ಕೂ ಬಂದಿರೋ ಹಾಗಿದೆ. ಮಾಡಿ ನೀವಿಬ್ರು ಏನೇ ಕೇಳಿದ್ರು ಏನೇ ಹೇಳಿದ್ರು ಈ ಶಿವ ಅಸ್ತು ಅಂತಾನೆ. ಯಾಕಂದ್ರೆ ನೀವಿಬ್ರು ಆ ಪರಶಿವನನ್ನೇ ಗೆದ್ದ ಪರಮ ಭಕ್ತರಲ್ವಾ? ಯಾಕಮ್ಮ ಬೇಸರ ಆಯ್ತಾ? ತಲೆ ಮೇಲೆ ಆಕಾಶನೇ ಕಳಚಿ ಬಿದ್ದಿರೋ ಹಾಗೆ ಚಿಂತೆ ಮಾಡಿದ್ರೆ ಹೇಗೆ? ನೀವಿಬ್ರು ಈ ಥರ ಚಿಂತೆ ಮಾಡ್ಕೊಂಡು ಕೂತ್ರೆ ಸಮಸ್ಯೆ ಬಗೆಹರಿಯಲ್ಲ. ಚಿಂತೆ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಅಮ್ಮ, ತುಂಬ ಹಸಿವಾಗ್ತಿದೆ ಅಮ್ಮ. ನಿನಗೆ ಎಷ್ಟೊಂದು ದಿವಸದ ಆಸೆ ಅಲ್ವಾ ನನಗೆ ಕೈ ತುತ್ಕೊಡ್ಬೇಕು ಅಂತ. ಆ ಆಸೆ ಇವತ್ತು ನೆರವೇರೋ ಸಮಯ ಬಂದಿದೆ. ದಯವಿಟ್ಟು ಹಸಿವಾಗ್ತಿದೆ ಅಮ್ಮ, ಕೈ ತುತ್ಕೊಡು. ಮುಖ ನೋಡಿದ್ರೆ ಸುಖ ಇಲ್ಲಮ್ಮ. ನಾನು ನಿನ್ನ ಮಗ, ನೀನು ನನ್ನ ತಾಯಿ. ನನಗೆ ಹಸಿವಾದ್ರೆ ನಾನು ನಿನ್ನನ್ನು ಕೇಳಬೇಕು. ಈ ಶಿವನ್ ಕೇಳೋಕ್ಕಾಗುತ್ತಾ? ನೀನೇ ಹೇಳು. ನನಗೆ ನೀನೇ ಲೋಕೇಶ್ವರಿ, ಜಗದೀಶ್ವರಿ, ಮಹಾಮಾತೆ, ಆದಿಶಕ್ತಿ ಎಲ್ಲ. ಆ ಶಿವ ನೀನು ಕೇಳಿದ್ರೆ ಅವನ ಆತ್ಮಲಿಂಗ ಬೇಕಾದ್ರೂ ಕೊಡ್ತಾನೆ.
ಅದೇ ನಾನು ಕೇಳಿದ್ರೆ ಬೂದಿನೂ ಕೊಡಲ್ಲ. ನಾನು ಕೇಳಕ್ಕೂ ಆಗಲ್ಲ ಬಿಡು. ಕೊಡೋನು ಬೇಡಲ್ಲ, ಬೇಡೋನು ಕೊಡಲ್ಲ. ಅಮ್ಮ ಹಸುವಾಗ್ತಿದೆ, ಊಟ ಹಾಕಮ್ಮ. ಒಂದು ಕಡೆ ಈ ಕಾಲು, ಒಂದು ಕಡೆ ಹಸುವು. ಅಮ್ಮ ಹಸುವಾಗ್ತಿದೆ, ದಯವಿಟ್ಟು ಊಟ ಹಾಕಮ್ಮ. ಪುತ್ರ, ನಮ್ಮ ಹಳವಂಡಿಗಳು ಏನೇ ಇರಲಿ, ಹಸಿದು ಬಂದವರಿಗೆ ಪ್ರಸಾದ ನೀಡೋದು ನಮ್ಮ ಮನೆ ಪದ್ಧತಿ. ಸಾಧು ಸಿದ್ಧರು, ಜೋಗಿ ಜಂಗಮರು ಹಸಿದು ಬಂದು ಅನ್ನ ಕೇಳಿದರೆ ದಾಸೋಹ ಮಾಡೋ ಮನೆತನ ನಮ್ಮದು. ಹೇಗಿರುವಾಗ ಅವನೇನೇ ಮಾಡಿರಲಿ, ನಮ್ಮ ಮಗನೇ ಹಸಿದು ಬಂದಿದ್ದಾನೆ, ಊಟ ಕೊಡು. ನೋಡ್ದ್ಯಾ ಅಪ್ಪನೇ ಹೇಳಿದ್ರು. ಈಗ್ಲಾದ್ರೂ ನಂಗೆ ಕೈ ತುತ್ತು ಕೊಡಮ್ಮ. ನೋಡು ನೀನು ಹಾಗೆಲ್ಲ ಕಣ್ಬಿಡ್ಬೇಡ ನನ್ನ ಮೇಲೆ. ಕೆಂಡಗಣ್ಣ ಏನ್ಮೇಲೆ ಉರಿಗಣ್ ಬೇರ್ತೀಯಾ? ಮುಚ್ಚೋ ಬಾಯಿ. ಹೆತ್ತೊಟ್ಟೆಗೆ ಬೆಂಕಿ ಹಾಕಿ ನಿನ್ನ ಹೊಟ್ಟೆಗೆ ಅನ್ನ ಕೇಳ್ತಾ ಇದೆಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಏನು ಘನಂದಾರಿ ಕೆಲಸ ಮಾಡಿ ಬಂದಿರೋರ ಥರ ಸುಸ್ತಾಗಿದ್ಯಾ? ಕಂಡೋರ್ ಮಕ್ಕಳನ್ನ ಕಾಡು ಕರ್ಕೊಂಡು ಹೋಗೋ ಹಣೆ ಬರ ಏನಾಯ್ತು ನಿಂಗೆ? ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರು ಜವಾಬ್ದಾರಿ? ನಿನ್ನಿಂದ ಈ ಊರಲ್ಲಿ ತಲೆ ಎತ್ಕೊಂಡು ಬಾಳ್ದೇ ಇರೋಂಗಾಗೋಗಿದೆ. ಕೈ ತುತ್ತು ಬೇಕಂತೆ, ಕೈ ತುತ್ತು. ನಿನ್ನಿಂದ ನಮಗೆ ನೆಮ್ಮದಿನೇ ಇಲ್ಲ. ನಿನ್ನಿಂದ ನಮ್ಮ ಬಾಳು ಬೀದಿಗೆ ಬಂತು. ಅಪರಾಧಿಗಳ ಥರ ಜನರು ಮುಂದೆ ನಿಲ್ಲೋ ಹಾಗಾಯ್ತು. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂದ್ರೆ ಅದಕ್ಕೂ ಕಲ್ ಹಾಕ್ಬಿಟ್ಟೆ. ಹೆತ್ತೊಟ್ಟೆನ್ ಯಾಕೆ ಹಿಂಗೆ ಉರಿಸ್ತಾ ಇದೆಯಾ? ಯಾಕೆ ಹಿಂಗೆ ಉರಿಸ್ತಾ ಇದೆಯಾ? ಸಾಕಾಯ್ತು ಗುರುಗಳೇ, ಸಾಕಾಯ್ತು. ಎಷ್ಟು ಹುಡುಕಿದ್ರು, ಎಲ್ಲಿ ಹುಡುಕಿದ್ರು ಆ ಸಣಕಲಿ ರೇಣುಕನ್ನು ಸುಳಿವೇಲ ಗುರುಗಳೇ. ಒಬ್ಬನೇ ಬಂದಿದೆಯಲ್ಲೋ ದಂಡ, ಎಲ್ಲೋದ ಆ ಪಿಂಡ? ಆ ಪಿಂಡ ಇನ್ನು ಹುಡುಕ್ತಾ ಇದೆ. ಎಲ್ಲೆಲ್ಲಿ ಹುಡುಕಿದ್ರು? ಎಲ್ಲೆಲ್ಲಿ ಹುಡುಕಿದ್ವಾ? ಇಷ್ಟೇನಾ? ಇಷ್ಟೇನಾ? ಇಷ್ಟೆಲ್ಲ ಹುಡುಕಿದ್ರು ಆ ಸುಣಕ್ಲಿ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲಿ ಹೋಗಿರ್ಬಹುದು? ಗುರುಗಳೇ, ನನಗೊಂದು ಅನುಮಾನ. ಇಷ್ಟೆಲ್ಲ ಹುಡುಕಿದ್ರು ಅವಳು ಸಿಗ್ತಿಲ್ಲ ಅಂದಮೇಲೆ ಅವಳು ಬದುಕುಳಿದಿರೋಕ್ಕೆ ಸಾಧ್ಯನೇ ಇಲ್ಲ. ನನಗೂ ಅದೇ ಅನುಮಾನ. ಅದಿರಲಿ, ಎದುರುಗಡೆ ಮನೆ ಸೀತನಿಗೂ ರಾಮನಿಗೂ ಹುಟ್ಟಿರೋ ಒಬ್ಬನೇ ಒಬ್ಬ ಲವಕುಶ ಇದ್ದಾನಲ್ಲ, ಅವರ ಮಧ್ಯೆ ಏನೋ ಮಹಾಭಾರತ ನಡೀತಾ ಇತ್ತು. ಏನು ಅಂತ ಸ್ವಲ್ಪ ಇಣುಕು ನೋಡಬಾರೋ? ಏನ್ರಿ ಅದು ಎದುರುಗಡೆ ಮನೆ ಇಣುಕ್ ನೋಡೋ ವಿಚಾರ? ಜೀವನ ಪೂರ್ತಿ ಕಂಡೋರ್ ಮನೆ ಕದ್ ನೋಡೋದೇ ಆಗೋಯ್ತು. ನಿಮಗ್ ಮಾನ ಮರ್ಯಾದೆ ಇಲ್ಲ ಅಂತ ಗೊತ್ತು, ನಾಚಿಕೆನೂ ಇಲ್ವಾ? ಅಯ್ಯೋ, ಅದು ಹಾಗಲ್ವೇ ನನ್ನ ನಾಚಿಕೆ ನಾಗಿಣಿ. ಎದುರು ಮನೆಯಲ್ಲಿ 7 ಮಲೆ ನಾಟಕ ನಡೀತಾ ಇತ್ತು, ಹೋಗಿ ನೋಡ್ಕೊಂಡು ಬಾರು ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ನೀನು ಬಂದೆ. ಕೇಳಿಸ್ಕೊಳೇ ನನ್ನ ಪಂಚಾಯಿತಿ ಪದ್ಮಾವತಿ. ಮುಂದಿನ ಪಂಚಾಯತಿನಲ್ಲಿ ಮರಣದಂಡನೆ ವಿಧಿಸ್ತಾರಲ್ಲ, ಆಗ ಮೊದಲು ಯಾರು ಕೊರಳನ್ನ ಕೊಡಬೇಕು ಅಂತ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರಬೇಕು. ಅದನ್ನ ನೆನಪು ಮಾಡಿಕೊಂಡು ನನ್ನ ಮೈ ಬಿಸಿ ಬಿಸಿ ಆಗ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
ತಲೆ ಬಿಸಿ ವಿಚಾರಕ್ಕೆ ಮೈ ಬಿಸಿ ಮಾಡ್ಕೊಂಡ್ರೆ ತಲೆನೇ ಹುರುಳೋಗುತ್ತೆ, ಹುಷಾರು. ಅಯ್ಯೋ ನನ್ನ ಮಂತ್ರಿ ಮಲ್ಲಿ, ಸಲಹೇಶು ಮಂತ್ರಿ ಅಂತ ನಿನ್ನ ಅಭಿಪ್ರಾಯ ಕೇಳಿದ್ರೆ ಅದಕ್ಕೂ ಅಪಶಕುನದ ಮಾತಾಡ್ತೀಯಲ್ಲೇ. ಮತ್ತಿನ್ನೇನು, ಆ ಗೂಸುಂಬೆ ಕಲ್ಯಾಣ್ ದೇವ ಮಾತಲ್ಲೇ ಮೋಡಿ ಮಾಡೋ ಮೋಡಿಗಾರ. ಆ ಚೋಟುದ್ದ ಇರೋ ಮರಿದೇವ ಈ ವಯಸ್ಸಿಗೆ ಮಾಯ್ಕಾರ ಆಡ್ದಂಗ್ ಆಡ್ತಾನೆ. ಇಂಥ ಮಾಟ ಮಂತ್ರ ಮಾಡೋ ಕುಟುಂಬದವರು ನೇಣಗಂಬಕ್ಕೆ ತಲೆ ಕೊಡ್ತಾರೆ ಅನ್ಕೊಂಡಿದ್ದೀರಾ? ಸ್ವಲ್ಪ ಎಚ್ಚರ ತಪ್ಪಿದ್ರು ನಮ್ ತಲೆಗಳನ್ನೇ ಹುರುಳಿಸ್ತಾರೆ, ಹುಷಾರು. ನನ್ನ ಮೇಧಾವಿ ಮಲ್ಲಿ, ಏನು ಬುದ್ಧಿವಂತಿಕೆನೆ ನಿಂದು. ಅಬಾಬಾಬಾ, ನಿನ್ನ ತಲೆನಲ್ಲೂ ಸರ್ಕಿದೆ ಅಂತ ಸರ್ಕಂತ ತೋರಿಸ್ಬಿಟ್ಟೆ ನೋಡು. ಅದೇನು ತರ್ಕ, ಅದೇನು ಕುತರ್ಕ. ನಿಜ ಹೇಳಬೇಕು ಅಂದ್ರೆ ನೀನು ಹೆಂಗಸಲ್ಲ ಕಣೆ, ಅಸಾಮಾನ್ಯ ಹೆಂಗಸು ಅಂತ ಹೇಳಕ್ ಹೋಗಿದ್ದೆ. ಏನು ನಮ್ಮ ಗುರುಗಳು ಇವತ್ತು ತಮ್ಮ ಹೆಂಡತಿನ ಮಲ್ಲಮ್ಮನ ಸ್ಥಾನದಿಂದ ಗಂಗಮ್ಮನ ಸ್ಥಾನಕ್ಕೆ ಕೂರಿಸ್ತಾ ಇದ್ದೀರಿ. ಆವಾಗ ಕೂರಿಸ್ಕೋಬೇಕು, ಇಲ್ಲಾಂದ್ರೆ ಪಕ್ಕದಲ್ಲಿ ನಿಂತ್ಕೊಳಕ್ಕೂ ಬಿಡಲ್ಲ. ಸಾಕ್ ಸುಮ್ನಿರ್ರಿ. ಆ ಮರಿದೇವ ಪಂಚಾಯತಿ ಕಟ್ಟೆಲಿ ಸಮಯ ಕೇಳದ್ನಲ್ಲ, ಯಾಕೆ ಅಂತ ವಿಚಾರ ಮಾಡಿದ್ರ ನೀವು? ಅಯ್ಯೋ, ಅದಕ್ಕೋಸ್ಕರನೇ ಹೋಗಿ ಇಣುಕು ನೋಡು ಅಂತ ಹೇಳ್ತಿದ್ದು. ಅದ್ರ ಬಗ್ಗೆನೇ ಏನೋ ಮಸಲತ್ತು ನಡೀತಾ ಇರಬೇಕು ಅಂತ ಅನಿಸುತ್ತೆ. ಅಲ್ಲ, ಆ ಸೋಣುಕುಲಿ ಏನಾದರೂ ಈ ಮಾಯಕಾರನಿಗೆ ಸಿಕ್ಕಿ ಇವನು ಚಿಕ್ಕತಾಯಿ ಅಂತ ಅವಳ ತಲೆ ಸವರಿ ತಲೆ ಕೆಟ್ಟ ನಾಯಿ ಮಾಡಿ ನಮ್ಮ ವಿರುದ್ಧನೇ ಚೂ ಬಿಟ್ಟು ಸಾಕ್ಷಿ ಬೊಗಳಿಸಿದ್ರೆ ನಾವೆಲ್ಲಿ ಓಡೋಗೋದು? ಓಡುವಾಗ ಪಂಚೆ ಉದುರಿದ್ರೆ ಕಷ್ಟ ಅಲ್ವ ಗುರುಗಳೇ? ಮುಚ್ಚೋ ಬಾಯಿ ಮರಿ ನಾಯಿ. ನೋಡ್ರಿ, ರೇಣುಕ ಎಲ್ಲಿದ್ರು ಸರಿ, ಅವನ್ಕಿಂತ ಮುಂಚೆ ನಾವೇ ಹುಡುಕ್ಬೇಕು. ಅವಳು ಪಂಚಾಯತಿ ಕರ್ಕೊಂಡ್ಬಂದು ನಮ್ಮ ಪರವಾಗಿ ಸಾಕ್ಷಿ ಹೇಳಿಸ್ಬೇಕು, ಇಲ್ಲ ಅಂದ್ರೆ ಅಪಾಯ ಖಚಿತ. ಶಕುನಿ ಕೊಟ್ಟಿರೋ ಸತ್ಯಭಾಮೆ, ಏನೇ ಉಪಾಯ ನಿಂದು? ಬಂದ್ಬಿಟ್ಲು ಹೇಳೋಕೆ. ನಾವು ಅದೇ ಪ್ರಯತ್ನದಲ್ಲಿರೋದು. ಈಗ ಸೊಣುಕ್ಲಿ ಎಲ್ಲಿದ್ದಾಳೆ ಅನ್ನೋದೇ ನಮ್ಮ ಮುಂದಿರೋ ಯಕ್ಷ ಪ್ರಶ್ನೆ. ನಂದು ಅದೇ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಅವಳು ಸಿಕ್ಕುದ್ರೇನೆ ಫಲಿಸೋದು ನಮ್ಮ ತಂತ್ರ. ಲೋಕದಲ್ಲಿ ಹೆತ್ತೊಟ್ಟೆ ತಣ್ಣಗಿರ್ಲಿ ಅಂತ ಎಲ್ಲ ಮಕ್ಕಳು ಆಸೆ ಪಡ್ತಾರೆ, ಆದ್ರೆ ಇವನು ಹೆತ್ತೊಟ್ಟೆಗೆ ಬೆಂಕಿ ಹಾಕಿ ಬಿಸಿನೀರು ಕೇಳ್ತಾ ಇದ್ದಾನೆ. ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ ಗೌರವ ಮಣ್ಪಾಲಾದ್ರೂ ಇವನು ಚಿಂತೆ ಇಲ್ಲ. ಇವನ್ ಮಾತ್ರ ಕಂಡೋರ್ ಮಕ್ಳಿಗೆ ಕಾಟ ಕೊಡೋದು, ಕಾಡು ಮೇಡು ಅಲಿಯೋದು, ಇಷ್ಟ ಬಂದಾಗ ಮನೆಗೆ ಬರೋದು. ಇದೇನ್ ಬಾಳೋ ಮನೆನಾ ಇಲ್ಲ ಹಾಳ್ ಮಂಟಪನ? ಬಿಡು ಉತ್ತರ. ಎಷ್ಟು ಮಾತಾಡಿದ್ರು ಅಷ್ಟೇ. ಬಿರುಸು ಮಾತು ಬಿರುಕು ಮುಡಿಸುತ್ತೆ ಹೊರತು ಪರಿಹಾರ ಕೊಡಲ್ಲ. ಸಮಸ್ಯೆ ಆಗೇ ಇರುತ್ತೆ. ಆಡಿದ ಮಾತು ಬಿಟ್ಟು ಬಾಣ ಗಾಯ ಮಾಡುತ್ತೀಯ ಹೊರತು ಮನಸ್ಸನ್ನು ಕೂಡಿಸಲ್ಲ. ಆ ಶಿವ ನಮ್ಮ ಬದುಕಿನಲ್ಲಿ ಏನು ಬುತ್ತಿ ಕಟ್ಟಿ ಕಳಿಸಿದಾನೋ ಅದನ್ನು ಸ್ವೀಕರಿಸೋದಷ್ಟೇ ನಮ್ಮ ಕೆಲಸ. ಉಳಿದಿದ್ದು ಅವನಿಚ್ಛೆ. ನಾವು ಶರಣರು. ಶಾಂತಿ, ಸಹನೆ, ಸಮಾಧಾನನೇ ನಮ್ಮ ಬಾಳಿನ ರೀತಿ ನೀತಿ. ಮಾತಿಗೊಂದು ತತ್ವ ಹೇಳಿ ನನಗೆ ಮಾತು ಮರ್ಸ್ಬೇಡಿ ನೀವು. ಹೌದು, ಮಾತಾಡೋದು ನಿಲ್ಸ್ಬಿಟ್ರೆ ಮಾತು ಮರ್ತೋಗುತ್ತೆ. ಮಾತಾಡು. ಎಷ್ಟು ಮಾತಾಡಬೇಕು ಅಂದ್ರೆ ಮತ್ತೆ ಮಾತಾಡೋಕ್ಕೆ ಮಾತೇ ಇರಬಾರ್ದು, ಹಾಗೆ ಮಾತಾಡು. ಏನ್ ಪ್ರಯೋಜನ? ಕೋಣನ್ ಮುಂದೆ ಕಿನ್ರಿ ಬಾರಿಸಾಗೆ ಮಾತಾಡಕ್ಕೆ ಇನ್ನೇನು ಉಳಿಸಿದ್ಯಾ ನೀನು? ನನ್ನ ಗ್ರಾಚಾರ ಸರಿ ಇಲ್ಲ ಅಷ್ಟೇ. ಹೌದಾ? ಹಾಗಾದ್ರೆ ನಿನ್ ಮಾತೆಲ್ಲ ಮುಗೀತಮ್ಮ? ಏನಂದೆ? ನೋಡು, ಇದೇ ಬೇಡ ಅನ್ನೋದು. ಈಗಾಗಲೇ ಒಂದ್ಸಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಆಗ್ಬಾರ್ದಾಗಿದೆ. ಮತ್ತೆ ಆ ತಪ್ಪು ಮಾಡಬೇಡ ಅಮ್ಮ. ಎಡವಿದ ಕಾಲೇ ಮತ್ತೆ ಎಡಗುತ್ತೆ, ದಾರಿ ನೆಟ್ಟಗಿಲ್ಲ ಅಂದ್ರೆ. ನಿನಗೆ ಬುದ್ಧಿ ಹೇಳೋಷ್ಟು ತಿಳಿದವನು ಅಲ್ಲ, ದೊಡ್ಡವನು ಅಲ್ಲಮ್ಮ ನಾನು. ಆದರೂ ಹೇಳಬೇಕಾಗಿರೋ 3 ಮಾತಿದೆ, ಹೇಳ್ತೀನಿ. ಈ ಕಲಿಯುಗದಲ್ಲಿ 5 ವಿಚಾರದಲ್ಲಿ ಎಚ್ಚರವಾಗಿರ್ಬೇಕಮ್ಮ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಈ 5ರಿಂದ ಆಗೋ ಅನಾಹುತ ಅಷ್ಟಿಷ್ಟಲ್ಲಮ್ಮ. ಅನುರೇಣು
ತೃಣಕಾಷ್ಟಗಳನ್ನ, ಸೃಷ್ಟಿಯ ಸಕಲ ಜೀವರಾಶಿಯನ್ನ ಈ 5ರಿಂದ ಯಾವುದಾದ್ರೂ ಒಂದರಲ್ಲಿ ಕಲಿ ಕಟ್ಟಾಕಕ್ಕೆ ಯಾವಾಗಲೂ ಹೊಂಚಾಕ್ತಾ ಇರ್ತಾನೆ. ಇಡೀ ದುಷ್ಟಗ್ರಹಗಳೆಲ್ಲ ನಮ್ಮ ಕುಟುಂಬದ ಮೇಲೆ ಮುಗಿ ಬೀಳೋ ಅವಕಾಶಕ್ಕಾಗಿ ಕಾಯ್ತಾ ಇರುತ್ತೆ. ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ. ಅದಕ್ಕೆ ಈ ಕೆಟ್ಟ ಕಾಲದಲ್ಲಿ ಮೈಯೆಲ್ಲ ಕಣ್ಣಾಗಿ ಕಾಯ್ಬೇಕು. ಶಿವ ಕಣ್ಬಿಟ್ಟು ಆ ಕಲಿನ ಸುಟ್ಟು ಹಾಕೋ ತನಕ ಎಲ್ಲ ಕಾಲಾದಿನ. ಎಲ್ಲ ಕಳಂಕ ಅಕಳಂಕಕ್ಕೂ ಕಾಲದ ಮಹಿಮೆನೇ ಕಾರಣ. ಎಲ್ಲರಿಗೂ ಒಂದು ಕಾಲ ಅಂತ ಬರುತ್ತೆ. ಆ ಕಾಲಕ್ಕೋಸ್ಕರ ಕಾಯ್ದೆ ವಿಧಿ ಇಲ್ಲ. ಅಷ್ಟಿಲ್ಲದೆ ಹೇಳ್ತಾರಾ ಕಾಲಾಯ ತಸ್ಮೈ ನಮಃ ಅಂತ. ಶರಣಪ್ಪ, ಮನೆ ಕಡೆ ಹೊಂಟೇನಪ್ಪ? ಹೌದವ್ವ. ರೇಣುಕಾ ವಿಚಾರ ಏನಾರ ಗೊತ್ತಾಯ್ತೇನಪ್ಪ? ಎಲ್ಲಿದ್ದಾಳಂತೆ? ಗೊತ್ತಿಲ್ಲ ತಾಯಿ, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಈಗ ತಾನೇ ದೇವಸ್ಥಾನಕ್ಕೆ ಹೋಗಿದ್ದೆ, ದೇವ್ರ ಹತ್ರ ಹೂ ಕೇಳಿದೆ. ಆ ಶಿವ ಬಲಗಡೆ ಪ್ರಸಾದ ಕೊಟ್ಟ. ನನ್ನ ಮಗಳು ಬದುಕಿದಾಳಲ್ಲ ಅಂತ ಸಮಾಧಾನ ಆಯ್ತು. ಆದರೆ ಎಲ್ಲಿದ್ದಾಳೆ ಅಂತ ನಿಖರವಾಗಿ ಗೊತ್ತಾಗ್ಲಿಲ್ಲ. ಅಗಸ್ತ್ಯಾಚಾರ್ಯರು ಅಂಜನ ಹಾಕಿ ನೋಡಿದ್ರು. ನನ್ನ ಮಗಳು ಈ ಊರಲ್ಲೇ ಎಲ್ಲೋ ಇದ್ದಾಳೆ ಅಂತ ಹೇಳಿದ್ರು. ಆದರೆ ಅವಳು ಎಲ್ಲಿದ್ದಾಳೆ ಅನ್ನೋ ನಿಖರವಾದ ವಿಷಯ ಮಾತ್ರ ಗೊತ್ತಾಗ್ಲಿಲ್ಲ. ಬಲ್ಗಾರರ ಮಕ್ಕಳನ್ನ ಅವ್ರ ದುಡ್ಡು ದುಗ್ಗಾಣೆ ಕಾಯ್ತವೆ. ಆದರೆ ಬಡವ್ರ ಮಕ್ಕಳನ್ನ ಆ ಭಗವಂತನೇ ಕಾಪಾಡ್ತಾನೆ. ಮೊದಲು ನಿನ್ನ ಮಗಳನ್ನ ಎಲ್ಲ ಕಡೆ ಹುಡುಕಿ ಮನೆ ಕರ್ಕೊಂಬ. ಕೆಟ್ಟ ಕಾಲ, ಹೆಣ್ಮಕ್ಳು ಶಾನೆ ದಿನ ಮನೆಯಿಂದ ಆಚೆ ಇರಬಾರ್ದು. ಆ ಹುಡುಗಿ ಕ್ಷೇಮವಾಗಿ ಮನೆಗೆ ಬರಬೇಕು. ಆಗಲಿ ತಾಯಿ, ನಿಮ್ಮಂಥ ಹಿರಿಯರ ಆಶೀರ್ವಾದ ನನ್ನ ಮಗಳ ಮೇಲಿರೋವರೆಗೂ ಆಕೆಗೆ ಯಾವ ತೊಂದರೆನೂ ಆಗಲ್ಲ. ನಮ್ಮ ಮಕ್ಕಳ ಮೇಲೆ ನಮ್ಮ ಆಶೀರ್ವಾದ ಇದ್ದೇ ಇರ್ತದೆ. ಮುಖ್ಯವಾಗಿ ಆ ಶಿವಪ್ಪನ ಆಶೀರ್ವಾದ ಬೇಕು. ನಿನ್ನ ಹೆಂಡತಿ ಈ ಮಗ ನಡೆಯುವಾಗ ಶಾನೆ ಬ್ಯಾನೆ ತಿಂದ್ಲು ಕಣಪ್ಪ. ಪಾಪ ಈ ಮಗ ತಾಯಿ ಹೊಟ್ಟೆಲಿದ್ದಾಗಲೂ ಕಷ್ಟಪಡ್ತು, ಈಚೆಗೆ ಬಂದ ಮೇಲೂ ಕಷ್ಟಪಡ್ತಾ ಇದೆ. ಪಾಪ ಚಿಕ್ಕ ವಯಸ್ಸಲ್ಲೇ ತಾಯಿ ಕಳ್ಕೊಂಡು ತಬ್ಲಿ ಅದು. ಮೊದಲು ಆ ಮಗನ ಹುಡುಕ್ಸಪ್ಪ. ಆ ಕಾಲದಿಂದನೂ ನಮ್ಮ ಮನೆ ಕಷ್ಟ ಸುಖ ಎಲ್ಲ ಹತ್ತಿರದಿಂದ ನೋಡ್ದೋಳು ನೀನು. ನೀಲವನ ಬಗ್ಗೆ ನಿನಗೆ ಗೊತ್ತಲ್ಲ. ನನ್ನ ಮಗಳಿಗೆ ತಾಯಿ ಇಲ್ಲ ಅನ್ನೋ ನೋವು ಕಾಡಬಾರ್ದು ಅಂತ ಆಕೆಗೆ ನಾನೇ ತಂದೆ ತಾಯಿ ಎರಡೂ ಆಗಿ ಸಾಕ್ತಾ ಇದ್ದೀನಿ. ಅದು ಅಷ್ಟೇ ಕಣವ, ಅಪ್ಪ ಅಂದರೆ ಪ್ರಾಣ ಬಿಡ್ತದೆ. ಅವಳಿಲ್ದೆ ನಾನು ಬದುಕಿರಲ್ಲ ಕಣವ, ಬದುಕಿರಲ್ಲ. ಅಳ್ಬೇಡ ಕಣಪ್ಪ, ಸಮಾಧಾನ ಮಾಡ್ಕೊ. ಆ ದೇವರಿದ್ದಾನೆ. ಆಗಲಿ ತಾಯಿ, ನಾನೇನು ಬರ್ತೀನಿ. ಕೇಳಿದ್ರ ನಿಮ್ಮ ಮಗನ ಮಾತನ್ನ? ಜನ್ಮ ಕೊಟ್ಟ ತಂದೆ ತಾಯಿಗೆ ಬುದ್ಧಿವಾದ ಹೇಳೋಷ್ಟು ದೊಡ್ಡನಾಗೋಗಿದ್ದಾನೆ. ಕೇಳಿಸ್ಕೊಳ್ಳೋರು ಒಬ್ರಿದ್ರೆ ಸಾಕು, ತಡೆ ಇಲ್ಲದೆ ಹೇಳ್ತಾನೆ ಇರ್ತಾನೆ. ಬಂದ್ಬಿಟ್ಟ ದೊಡ್ಡ ಮನುಷ್ಯ, ಏನೋ ಕಡ್ದು ಗುಡ್ಡೆ ಹಾಕಿರೋ ಹಾಗೆ ಯಾರು ಮಾಡ್ದಿರೋ ಗನಂದಾರಿ ಕೆಲಸ ಮಾಡ್ಬಿಟ್ಟಿದ್ದಾನೆ ಇವನು. ಅವನಿಗೆ ಬಿಸಿ ನೀರು ಬಿಸಿ ಊಟ ಕೊಟ್ಟು ನಾನು ಸೇವೆ ಮಾಡ್ಬೇಕಾ? ಅದು ಹಾಗಲ್ಲ ಉತ್ತರ. ನನ್ನ ಮಾತು ಸ್ವಲ್ಪ ಕೇಳು. ಹಾಗೂ ಇಲ್ಲ ಹೀಗೂ ಇಲ್ಲ. ನಿಮ್ಮ ಮಾತು ಕೇಳಿ ಕೇಳಿ ನಾನು ಜಡ್ಡಿಡ್ದು ಹೋಗಿದ್ದೀನಿ. ಹೆಣ್ಮಕ್ಳು ಹೊಟ್ಟೆ ಸಂಕಟ ನಿಮ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಆ ಹುಡುಗಿ ಹೇಗಿದ್ದಾಳೋ ಏನೋ, ಏನು ಮಾಡ್ತಿದ್ದಾಳೋ ಏನೋ, ಆ ಯೋಚನೆ ನಾನಿದ್ರೆ ಇವನ್ಗೆ ಕೈ ತುತ್ತಬೇಕತ್ತೆ, ಕೈ ತುತ್ತು. ಕೋಪ ಮಾಡ್ಕೋಬೇಡಮ್ಮ. ಕೋಪದ ಕೈಗೆ ಬುದ್ಧಿ ಕೊಡಬೇಡ ಅಂತ ಹೇಳ್ತಾನೆ ಇದ್ದೀನಿ. ನೀನ್ ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ಯಾ? ಮುಚ್ಚೋ ಬಾಯಿ. ಮಾಡೋದೆಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟ ನನಗೆ ಬುದ್ಧಿ ಹೇಳೋದಕ್ಕೆ.
ಹೆತ್ತ ತಾಯಿಗೆ ಉಪದೇಶ ಮಾಡೋ ಮೇಧಾವಿನ ಹೆತ್ಬಿಟ್ಟಿದ್ದೀನಿ ಅಂತ ಬೀಗ್ಬೇಕಾ ನಾನು? ಉಪವಾಸ ವನವಾಸ ಅಂತ ಅತ್ತು ಕರೆದು ಪುತ್ರ ಭಿಕ್ಷೆ ಬೇಡಿದ್ದಕ್ಕೆ ಆ ಶಿವ ನಮಗೆ ಸರಿಯಾದ ಬಹುಮಾನನೇ ಕೊಟ್ಬಿಟ್ಟ. ಈ ಸುಖಕ್ಕೆ ನಾವು ಕಾಡಿ ಬೇಡಿ ಮಕ್ಕಳನ್ನ ಪಡಿಬೇಕಾ? ಸಾರ್ಥಕವಾಯ್ತು ನಮ್ಮ ಜನ್ಮ. ಸಾಕಪ್ಪ ಸಾಕು, ಈ ಜನ್ಮಕ್ಕಿಷ್ಟು ಸಾಕು. ನಮ್ಮನ್ನು ಕರ್ಕೊಂಡ್ಬಿಡು ತಂದೆ, ನಮ್ಮನ್ನು ಕರ್ಕೊಂಡ್ಬಿಡು. ಉತ್ತರ ಏನಿದೆ ನಿನ್ನ ಹುಚ್ಚಾಟ? ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋ ಹಾಗೆ ಅಂದು ಆಡಿ ನಿನ್ನ ಮನಸ್ಸನ್ನು ಯಾಕೆ ಕಹಿ ಮಾಡ್ಕೋತೀಯ? ಹಸಿವು ಅಂದಾಗ ಅನ್ನ ಕೊಡಬೇಕು ಅನ್ನೋದನ್ನ ಮರೆತು ಅನಭಾರತ ನಂದು ಮಗನ ಮನಸ್ಸನ್ನು ಕೆಡಿಸೋದಲ್ದೆ ನಿನ್ನ ಮನಸ್ಸನ್ನು ಕೆಡಿಸ್ಕೊಳ್ತಾ ಇದೀಯ. ಇದು ತಪ್ಪು ಉತ್ತರ, ತಪ್ಪು. ಹೌದು, ನಾನು ಮಾಡೋದೆಲ್ಲ ತಪ್ಪೆ, ನಾನು ಮಾಡಿದೆಲ್ಲ ತಪ್ಪೆ. ಅನ್ಯಾಯವಾಗಿ ಆ ಹುಡುಗಿ ಕೆನ್ನೆಗೆ ಹೊಡೆದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇವನಿಂದನೇ ಎಲ್ಲ ಆಗಿದ್ದು. ಇಷ್ಟಕ್ಕೆಲ್ಲ ಇವನೇ ಕಾರಣ. ಅವಳು ಇವನಿಗೆ ಮುತ್ತು ಕೊಡ್ತಾಳೆ ಅಂತಾನೆ ನಾನು ಅವಳಿಗೆ ಹೊಡೆದಿದ್ದು. ಇಂಥ ಮಗನಿಗೋಸ್ಕರ ನಾನು ತಪ್ಪು ಮಾಡಿದೆ. ಸಮಾಧಾನ ಮಾಡ್ಕೊಮ್ಮ, ತಪ್ಪೆಲ್ಲ ನಂದೆ. ಇಷ್ಟೆಲ್ಲ ಅವಂತರಕ್ಕೆ ನಾನೇ ಕಾರಣ. ನಿನ್ನ ದಮ್ಮಯ್ಯ ಅಂತೀನಿ, ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ನನಗೆ ಕ್ಷಮಿಸ್ಬಿಡಮ್ಮ. ಅಮ್ಮ, ಉತ್ತರ ತಪ್ಪು ಯಾರು ಮಾಡಿದ್ರು, ಯಾರಿಂದ ಆಯಿತು ಅನ್ನೋದು ಈಗ ಮುಖ್ಯನಾ? ತಪ್ಪು ಆಗಿದೆ ಅನ್ನೋದಷ್ಟೇ ಈಗ ಮುಖ್ಯ. ಮುಂದೆ ತಪ್ಪಾಗದ ರೀತಿ ಬದುಕೋದು ಮನುಷ್ಯ ಧರ್ಮ. ಈ ಜನ್ಮದಲ್ಲಿ ಮಾಡಿದ ತಪ್ಪನ್ನ ಈ ಜನ್ಮದಲ್ಲೇ ತಿದ್ಕೋಬೇಕು ಅಂತ ಪಂಚಾಯತಿ ಕಟ್ಟೆಯಲ್ಲಿ ತಪ್ಪು ಒಪ್ಕೊಂಡು ಶಿಕ್ಷೆಗೆ ಸಿದ್ಧವಾಗಿದ್ದೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪಾಪ ಪ್ರಜ್ಞೆಯಿಂದ ಮುಕ್ತಿ ಪಡೆಯೋಣ ಅಂದರೆ ಅದಕ್ಕೂ ಕಲ್ ಹಾಕ್ಬಿಟ್ಟ ಇವನು. ಏನೋ ಮಹಾ ಉಪಕಾರ ಮಾಡೋ ಹಾಗೆ. ಹೀಗೆ ಆದರೆ ನಾನು ಪಾಪದ ಬೆಂಕಿಲಿ ಸುಟ್ಟು ಬೂದಿ ಆಗ್ಬಿಡ್ತೀನಿ. ಹೀಗೆ ನಿತ್ಯ ನರಕ ಕೊಟ್ಟು ಅಣು ಅಣುವಾಗಿ ಪಾಪದ ಬೆಂಕಿಲಿ ಬೇಯಿಸೋದ್ಕಿಂತ ಆ ಶಿವ ಒಂದೇ ಸಲ ನನ್ನನ್ನು ಕರ್ಕೋಬಾರ್ದ? ಈ ಬಂಡ್ ಬಾಳು ನನ್ನ ಕೈಲಿ ಬದುಕಕ್ಕಾಗ್ತಾ ಇಲ್ಲ ಸ್ವಾಮಿ, ನನ್ನ ಕೈಲಿ ಬದುಕಕ್ಕಾಗ್ತಾ ಇಲ್ಲ. ಅಯ್ಯೋ ಶಿವನೇ, ನಿನಗೆ ನಮ್ಮ ಬಗ್ಗೆ ಸ್ವಲ್ಪನೂ ಕರುಣೆನೇ ಇಲ್ವಾ? ಮುಗೀತಾ ಅಮ್ಮ ನಿನ್ನ ಮಾತು? ಈ ಥರ ಎಲ್ಲ ಮಾತಾಡಿ ಕರುಳ್ ಬಳ್ಳಿನ ಯಾಕಮ್ಮ ಹಿಂಡ್ತೀಯ? ನಾನೇನು ಕರುಣೆ ಇಲ್ಲದ ಕಟುಕ ಅಲ್ಲಮ್ಮ. ನನಗೂ ಮನಸ್ಸಿದೆ, ಮನುಷ್ಯತ್ವನೂ ಇದೆ. ಪ್ರೀತಿಯ ದೊಡ್ಡ ನದಿನೇ ನನ್ನ ಎದೆ ಒಳಗೆ ಹರಿತಾ ಇದೆಯಮ್ಮ. ರೇಣುಕಾ ಚಿಕ್ಕಮ್ಮನ ಮೇಲೆ ನಿನಗೆಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ 10ರಷ್ಟು ಪ್ರೀತಿ ನನಗೂ ಇದೆ. ನಾನು ನಿನಗೆ ಒಂದು ಭರವಸೆ ಕೊಡಬಲ್ಲೆ. ನನ್ನ ಚಿಕ್ಕಿಗೆ ಏನು ಆಗಿಲ್ಲ, ಏನು ಆಗೋದು ಇಲ್ಲ. ಅವಳು ಆರೋಗ್ಯವಾಗೇ ಇದ್ದಾಳೆ, ಚೆನ್ನಾಗೇ ಇದ್ದಾಳೆ. ಅವಳಿಗಾಗಿ ನೀನು ಇಷ್ಟೊಂದು ಚಿಂತೆ ಮಾಡೋ ಅಗತ್ಯ ಇಲ್ಲಮ್ಮ. ನೀನು ನನಗೆ ಹೆತ್ತ ತಾಯಿ ಆದರೆ ಅವಳು ನನಗೆ ಸಾಕು ತಾಯಿ. ಕಾಲ ಬಂದಾಗ ಅವಳೇ ಬರ್ತಾಳೆ. ಕಾಲ 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 ಆ ಕಾಲ ಯಾವಾಗ ಬರುತ್ತೆ? ಬೇಡಮ್ಮ, ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅವನ ಹತ್ರ ಇದೆ.